ಹಾವೇರಿಯಲ್ಲೂ ಕೂಡ ನಿಲ್ಲದ ದನದಾಹಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ. ಮತ್ತೊಬ್ಬರಿಗೆ ಸಾಲ ತೆಗೆದುಕೊಟ್ಟು ಸಂಕಷ್ಟಕ್ಕೆ ಸಿಲುಕಿರೋದು ಮಹಿಳೆ. ಈಗ ಹಾವೇರಿಯಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅವರ ಕಾಟ ತಡ್ಕೊಳ್ಳೋಕ್ಕಾಗ್ತಾ ಇಲ್ವಂತೆ. ಮತ್ತೊಬ್ಬರಿಗೆ ಸಾಲ ತೆಗೆದುಕೊಟ್ಟು ಮಹಿಳೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ಪೀಕ್ಲಾಟ ಆಗೋಗ್ಬಿಟ್ಟಿದೆ. ಫೈನಾನ್ಸ್ ಸಿಬ್ಬಂದಿ ಕೊಟ್ಟ ಕಾಟಕ್ಕೆ ಮಹಿಳೆ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಾವಿತ್ರಮ್ಮ. ಪತಿಯನ್ನ ಕಳ್ಕೊಂಡು ಮಗಳ ಜೊತೆ ವಾಸ ಮಾಡ್ತಾ ಇರೋ ಮಹಿಳೆ, ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಫೈನಾನ್ಸ್ನವರು ಕೊಟ್ಟ ಕಾಟಕ್ಕೆ ಬೇಸತ್ತು ಇಲ್ಲಿಗೆ ಬಂದೆ ಅಂತ ಹೇಳಿದ್ದಾರೆ ಮಹಿಳೆ. ಹಾನಗಲ್ ತಾಲೂಕಿನ ಕೊಪ್ಪರಸಿಕೊಪ್ಪ ನಿವಾಸಿ ಸಾವಿತ್ರಮ್ಮ ಮನೆ ಬಿಟ್ಟು ಹೋಗಿ ಎಲ್ಲೋ ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಿದ್ರಂತೆ. ಯಾಕಮ್ಮ ಇಲ್ಲಿದ್ಯಾ, ನಿಂಗೇನಾಯ್ತು ಅಂತ ಹೇಳಿ ಸ್ಥಳೀಯರು ಕೇಳಿದ್ರೆ, ಏನು ಮಾಡೋದು ಸ್ವಾಮಿ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ನಾನು ಯಾರಿಗೋ ಸಾಲ ಇಸ್ಕೊಟ್ಟಿದ್ದೆ, ಅವ್ರು ಕಟ್ಟಿಲ್ಲ, ಹಾಗಾಗಿ ಫೈನಾನ್ಸ್ ಕಂಪ್ನಿಯವರು ನನ್ನನ್ನು ಬಿಡ್ತಾ ಇಲ್ಲ, ನಂಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಸಾಲ ಕಟ್ಟಿ ಅಂತ ಹೇಳಿ. ಇದರಿಂದ ಬೇಸತ್ತು ನಾನು ಮನೆ ಬಿಟ್ಟು ಹೋಗಿದ್ದೆ ಅಂತ ಹೇಳಿರೋದು ಈಗ ಮಹಿಳೆ. ಮಾಡೋದೇನು ಬೇಡ, ಆಕೆ ಸಾಲ ಸೂಟ್ ಮಾಡಿ ಸಾಕು. ಅಲ್ಲಿ ಬಂದು ಇವ್ರು ಸರ್ ಸೋಲಾರ್ ಇತ್ತಲ್ರಿ, ಆ ಸೋಲಾರ್ ಕುರ್ಚಿ ಇಟ್ಟು ಸೋಲಾರ್ ಮಾರ್ತೀವಿ ಅಂತೇಳಿ ಅಂದ್ರೆ ಸಿಲಿಂಡರ್ ಎತ್ತಿ ಪೂರ್ಣ ಬಾಗಿಲು ಹೊರಗೆ ಇಟ್ರಿ ಇವ್ರು. ಸಿಲಿಂಡರ್ ಮನೆ ಒಳಗಿಂದ ಹೊರ ತೆಗ್ದ. ಹ್ಞೂನ್ರಿ, ಅದು ಖಾಲಿ ಇತ್ರಿ. ಅವಾಗ ತುಂಬ್ಸಾಕ್ ನನ್ನ ಹತ್ರ ದುಡ್ಡು ಇದ್ದಕ್ಕಿಲ್ಲಾರೆ, ಖಾಲಿ ಇತ್ತು. ಖಾಲಿ ರಾಕ್ತಾನತ್ಲಿ ಈ ಸರ್ ತಂದು ಹೊರಗಿಟ್ರಿ. ನಾನ್ ಸುಮ್ನೆ ನಿಂತ್ಕೊಂಡ್ರೆ ಒಂದಕ್ಕೆ 2 ಹತ್ತೈತಿ ಕೊಟ್ಟಕ ಕಟ್ಟೆ ಹೋಗ್ಬೇಕಂದ್ರೆ ಈ ಹುಡ್ಗಿನ ಸಾಲಿ ಕಳಿಸಿ ಸುಮ್ಮನೆ ಬಂದ್ಬಿಟ್ಟೆ ರೀ. ಉಪ್ಪಿಟ್ಟು ಮಾಡ್ಕೊಂಡ್ಲಿಲ್ಲ, ಬೇರೆದಾರ ಮನ್ಯಾಗ ಸಾರು ತರಿಸಿ ಹುಡುಗಿ ಉಣ್ಣಾಕ ಕೊಟ್ಟು ಇವ್ರು ಕುತ್ಕೊಂಡ್ರಿ ಹೊರಗೆ. ಸರ್ ಕುರ್ಚಿ ಹಾಕೊಂಡು ನಮ್ಮ ಮನ್ಯಾಗಿನವನ ಸುಮ್ಮನೆ ಚಾವಿ ಗಿವಿ ಎಲ್ಲ ಬಿಟ್ಟು ಬಂದ್ಬಿಟ್ಟೆ ರೀ. ಒಂದು 3-4 ಮಂದಿ ಬರೋಕೆ ಏನ್ ಮಾಡ್ರಿ ಬಂದು ಅಲ್ಲಿ ಬಂದು ಇವ್ರು ಸರ್ ಸೋಲಾರ್ ಇತ್ತಲ್ರಿ, ಆ ಸೋಲಾರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ. ವೀರೇಶ್ ಬಾರ್ಕಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಜನ ಪಾಪ ಬೇಸತ್ತು ಒಂದಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಮತ್ತೊಂದಿಷ್ಟು ಜನ ಊರು ಬಿಟ್ಟೇ ಹೋಗ್ತಾ ಇದ್ದಾರೆ. ಈ ಮಹಿಳೆ ಕತೆ ಏನು, ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ರಂತೆ, ಎಷ್ಟು ಲಕ್ಷ ಸಾಲ ಪಡ್ಕೊಂಡಿದ್ರು ಇವರು? ಪೂರ್ಣಿಮಾ, ಇದು ಹಾನಗಲ್ ತಾಲೂಕಿನ ಕೊಪ್ಪರಸಿಕೊಪ್ಪದ ಗ್ರಾಮದ ಸಾವಿತ್ರಮ್ಮ ಒಡ್ಡರ್ ಅಂತಂದು ಈ ಮಹಿಳೆ ಏನಿದ್ದಾರೆ ತಮ್ಮ ಸಂಬಂಧಿಕರೊಬ್ಬರಿಗೆ ಸುಮಾರು ಒಂದು 30,000 ರೂಪಾಯಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ. ಆ ಸಾಲವನ್ನ ಬೇರೊಬ್ಬರಿಗೆ, ಇವ್ರಿಗೆಲ್ಲ ಬೇರೊಬ್ಬರಿಗೆ ಸಂಬಂಧಿ ಒಬ್ಬರಿಗೆ ಇವ್ರ ಹೆಸರು ಮೇಲೆ ಸಾಲ ತೆಗೆದುಕೊಂಡಿರ್ತಾರೆ. ಆದ್ರೆ ಅವ್ರು ಏನ್ ತೆಗೆದುಕೊಂಡಂತ ಸಾಲವನ್ನ ಸರಿಯಾದ ಸಮಯದ ಕಂತಿಗೆ ಕಟ್ಲಾಗದೇನೆ ಇವ್ರ ಹೆಸರು ಮೇಲೆ ಇರ್ತದೆ. ಹೀಗಾಗಿ ಸಿಬ್ಬಂದಿಗಳು ಕೂಡ ಪ್ರತಿ ಬಾರಿಗೆ ಬಂದು ಹಣ ಕಟ್ಟುವಂತೆ ಇವ್ರನ್ನ ಪೀಡಿಸ್ತಾ ಇರ್ತಾರೆ. ಇದನ್ನೆಲ್ಲ ಬೇಸತ್ಕೊಂಡು ನಾನು ಸಹಾಯ ಮಾಡಿದ್ದೆ ದೊಡ್ಡ ತಪ್ಪಾಯ್ತು ಅನ್ನೋ ಕಾರಣದಿಂದಾಗಿ ಅಮ್ಮ ಸಿಬ್ಬಂದಿಗಳ ಕಾಟಕ್ಕೆ ಮತ್ತೆ ಸಂಬಂಧಿಕರು ಏನು ಹಣ ಕಟ್ತಾ ಇದ್ದ ಕಾರಣಕ್ಕೆ ಬೇಸತ್ತು ಹಾನಗಲ್ ಪಟ್ಟಣದ ಒಂದು ಪಾಳು ಬಿದ್ದ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ ಕಳೆದ 1 ವಾರಗಳಿಂದ. ಅದನ್ನ ಯಾರಿಗೂ ಕೂಡ ಹೇಳಿರಲ್ಲ. ಅಲ್ಲಿ ಸ್ಥಳೀಯರು ಓಡಾಡ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಇವರು ಆ ಪಾಳು ಬಿದ್ದ ಮನೆಯಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ತಕ್ಷಣ ಇಲ್ಲ, ಈ ರೀತಿಯಾದಂತ ನನಗೆ ಸಾಲಗಾರ ಕಾಟ ಇತ್ತು, ಫೈನಾನ್ಸ್ ಸ್ಪಂದನ ಫೈನಾನ್ಸ್ ಅಲ್ಲಿ ಈ ರೀತಿ ಸಾಲ ತೆಗೆದುಕೊಂಡು ನನ್ನ ಸಂಬಂಧಿಕರೊಬ್ಬರಿಗೆ ಕೊಟ್ಟಿದ್ದೆ, ಅವರು ಸರಿಯಾದ ರೀತಿಯಲ್ಲಿ ಹಣ ಕಟ್ತಾ ಇರೋದ್ರಿಂದಾಗಿ ನನ್ನನ್ನ ಪೀಡಿಸ್ತಾ ಇದ್ರು. ಹೀಗಾಗಿ ಗಂಡನನ್ನು ಕಳ್ಕೊಂಡಂತ ನಾನು ನನ್ನ ಮಗಳ ಜೊತೆ ಬದುಕು ಕಟ್ಕೊಳ್ಬೇಕಾಗಿತ್ತು. ಹೀಗಾಗಿ ಊರನ್ನ ಬಿಟ್ಟು ಬಂದು ಇದೀಗ ನಾನು ಹಾನಗಲ್ನ ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ರಕ್ಷಣೆ ಕೊಡ್ರಿ, ಸಹಾಯ ಮಾಡ್ರಿ ಅಂತ ಅಂಗಲಾಸ್ತಾಳೆ. ಈ ವಿಚಾರ ಕಳೆದ 1 ವಾರಗಳಿಂದ ಆ ಮನೆಯಲ್ಲಿರೋ ವಿಚಾರ ಏನು ಫೈನಾನ್ಸ್ ಸಿಬ್ಬಂದಿಗೆ ಗೊತ್ತಾಗುತ್ತೆ. ಅಲ್ಲಿಗೂ ಕೂಡ ಬಂದು ಫೈನಾನ್ಸ್ ಸಿಬ್ಬಂದಿಗಳು ಕೂಡ ಕಾಟ ನೀಡ್ತಾ ಇರುವಂತದ್ದು. ತಕ್ಷಣವೇ ಈ ಒಂದು ವಿಚಾರವನ್ನ ಸ್ಥಳೀಯರು ಗಮನಿಸಿದ ನಂತರ ಏನು ಫೈನಾನ್ಸ್ ಸಿಬ್ಬಂದಿ ಕೂಡ ತರಾಟೆ ತೆಗೆದುಕೊಂಡು ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಸಹ ನೀಡಿರುವಂತದ್ದು. ಈ ಬಗ್ಗೆ ಪರಿಶೀಲನೆ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಒಟ್ಟಿನಲ್ಲಿ ಫೈನಾನ್ಸ್ ನ ಹಾವಳಿ ರಾಜ್ಯದಲ್ಲಿ ಸಾಕಷ್ಟು ಮಿತಿಮೀರಿ ಹಾವಳಿ ನಡೆಸ್ತಾರೆ ಅಂತ ಹೇಳ್ಬೋದು. ಹಾವೇರಿಯಲ್ಲಿ ಕೂಡ ಸಾಕಷ್ಟು ಇಂಥ ಒಂದು ಘಟನೆಗಳು ನಡೀತಾನೆ ಇವೆ. ಆದ್ರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಆಗಲಿ ಎಚ್ಚೆತ್ತು
ಚೇತರಿಸಿಕೊಂಡು ಬೇಗನೆ ಇದು ಒಂದು ಈ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಒಂದು ಮುಕ್ತಿ ಕೊಡಿಸ್ಬೇಕು, ಅಥವಾ ಒಂದು ಏನಾದ್ರು ಸಲಹೆಗಳನ್ನ ಸರ್ಕಾರ ನೀಡೋದ್ರಿಂದ ಮಹಿಳೆಯರು ಮತ್ತೊಂದಿಷ್ಟು ಮತ್ತೆ ಫೈನಾನ್ಸ್ ತೆಗೆದುಕೊಂಡಂತ ಏನ್ ಜನರಿದ್ದಾರೆ ಅವರು ಒಂದಿಷ್ಟು ಧೈರ್ಯದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಪೂರ್ಣಿಮಾ. ಸರ್ಕಾರ ಆದಷ್ಟು ಬೇಗನೆ ಈ ಫೈನಾನ್ಸ್ ಸಿಬ್ಬಂದಿಗಳ ಕಾಟದಿಂದ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಪೂರ್ಣಿಮಾ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.